ಅಪ್ಪು ಅವಾಗಿಂದ ಅಡಿಗೆಗೇನೋ ರೆಡಿ ಮಾಡ್ಕೊತಾ ಇದೀಯಾ? ಏನ್ ಸ್ಪೆಷಲ್ ಇವತ್ತು? ಇವತ್ತು ಈಸಿಯಾಗಿ ಮಾಡುವಂಥ ಬೆಳ್ಳುಳ್ಳಿ ತೊಕ್ಕು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ತೋರಿಸ್ತೀನಿ ಬಾಯ್. ಓಹೋ, ಬೆಳ್ಳುಳ್ಳಿ ತೊಕ್ಕು. ನೋಡಿ, ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪೌಡ್ರು, ಜೀರಿಗೆ, ಅರಿಶಿನ, ಇಲ್ಲಿ ಕೆಂಪು ಕಲರ್ ಇದು ಮೆಣಸಿನ್ಕಾಯಿ ಪೌಡ್ರ್ ಕಾಣ್ತಾ ಇದೆಯಾ, ಇದು ಏನಿದು ಕಲ್ಲರ್ಗೆ, ಇದು ಖಾರಕ್ಕೆ. ಹಾಗೆ ಇದು ನಮ್ಮನೇಲಿ ಜಾಸ್ತಿ ಖಾರ ತಿಂತೀವಲ್ವ ನಾವು, ಹಾಗಾಗಿರೋದ್ರಿಂದ ಇನ್ನೊಂದು 4 ಮೆಣಸಿನ್ಕಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಹುಣಸೆ ಹಣ್ಣು, ಇದು ಜೋನಿ ಬೆಲ್ಲ, ಯಾವ ಬೆಲ್ಲ ಆದರೂ ಹಾಕ್ಕೋಬೋದು. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು. ಮಾಡೋದು ಹೆಂಗೆ ಅಂತ ನೋಡೋಣ ಈಗ. ನೋಡೀಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಏನೇನು ಬೇಕು ಇಲ್ಲಿ ಹತ್ರವ ಬೆಳ್ಳುಳ್ಳಿ ಹಾಕ್ಕೊಂಡೆ ಅಷ್ಟನ್ನು. ಅದಕ್ಕೇ ಧನಿಯಾ ಪೌಡ್ರು. ನಾನು ಹೇಳಿದ್ನಲ್ವ, ನಮ್ಮನೇಲಿ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಬೇಕಾದವ್ರು ಹಾಕ್ಕೊಳ್ಳಿ, ಖಾರ ಕಮ್ಮಿ ಅಂದರೆ ಹಾಕ್ಕೋಬೇಡಿ. ಹಾಗೆ ಮೆಣಸಿನ ಪುಡಿ, ಅರಿಶಿನ, ಜೀರಿಗೆ, ಇದಿಷ್ಟನ್ನು ನೀರು ಹಾಕ್ಕೊಳ್ದೆ ಹಾಗೆ ತರಿಯಾಗಿ ರುಬ್ಕೋಬೇಕು. ಈಗ ರುಬ್ಕೊಂಬಂದ್ಬಿಡ್ತೀನಿ. ನೋಡಪ್ಪ, ಇಲ್ಲಿ ನಾನು ಒಂದನಿ ನೀರು ಹಾಕ್ಕೊಂಡಿಲ್ಲ ತಾನೆ, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಲ್ವಾ? ಬೆಳ್ಳುಳ್ಳಿ ನೀರಾಂಶನೇ ಸಾಕು. ಹಾಂ, ಅದು ನೀರಿನ ಅಂಶನೇ ಸಾಕಾಗುತ್ತೆ. ಸೊ ಇದಾದ ತಕ್ಷಣ ಪಟ್ಟಂತ ಮಾಡ್ಬೋದು ಈ ತೊಕ್ಕನ್ನ. ಮತ್ತು ಇದು ಬ್ಯಾಚುಲರ್ಸ್ಗೆ, ಹಾಗೆ ಪಿ ಜಿಲಿರೋರಿಗೆ, ಮನೆಯಿಂದ ದೂರ ಇರೋ ಮಕ್ಕಳುಗಳಿಗೆ ಎಲ್ಲರಿಗೂ ಈ ತೊಕ್ಕು ತುಂಬ ಚೆನ್ನಾಗಾಗುತ್ತೆ. ತೊಗೊಂಡೋಗ್ಬಿಟ್ರೆ ಅಮ್ಮಂದ್ರ ಕೈ ರುಚಿ ಬೇಕು ಅನ್ನೋರು ಈ ತೊಕ್ಕನ್ನ ಆರಾಮ್ಸೆ ಮಾಡ್ಕೊಡ್ಬೋದು ಮನೇಲಿ. ಈಗ ತೊಕ್ಕು ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಸ್ಟವ್ ಹಚ್ಕೊಂಡು ಏನು ಮಾಡಬೇಕಂದ್ರೆ, ಸಾಂಬಾರು ಬಡಿಸ್ಕೊತೀವಿ ಗೊತ್ತಾ, ಸ್ವಲ್ಪ ದೊಡ್ಡ ಸೌಟು, ಅದರಲ್ಲಿ 1-1.5 ಸೌಟು ಎಣ್ಣೆ ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಯಾವ ಎಣ್ಣೆ ಇದು? ಇದು ರೈಸ್ ಬ್ರೈನ್ ಆಯಿಲ್. ರೈಸ್ ಬ್ರೈನ್ ಆಯಿಲಲ್ಲೇ ಮಾಡಬೇಕಾ ಇದನ್ನ? ಹಾಗೇನಿಲ್ಲ, ಅವ್ರವ್ರ ಮನೇಲಿ ಏನು ಎಣ್ಣೆ ಯೂಸ್ ಮಾಡ್ತಾರೆ ಆ ಎಣ್ಣೆಲಿ ಮಾಡ್ಬೋದು. ಯಾಕೆ ಈ ಥರ ಸನ್ಫ್ಲವರ್ ಆಯಿಲು ಆದರೆ ಈ ಥರ ಎಣ್ಣೆಗಳಲ್ಲಿ ಮಾಡಬೇಕಂದ್ರೆ ಇಟ್ಟರೆ ಹಾಳಾಗಲ್ಲ, ಅಂದರೆ ಸ್ಮೆಲ್ ಬರಲ್ಲ. ಕೊಬ್ಬರಿ ಎಣ್ಣೆಲೂ ಮಾಡ್ಬೋದು, ಬಟ್ ಕೊಬ್ಬರಿ ಎಣ್ಣೆ ಕಮ್ಟು ಬಂದುಬಿಟ್ರೆ ಸೊ ಅದು ಬೇಗ ಹಾಳಾಗುತ್ತೆ ಅಂತ. ಶೇಂಗಾ ಎಣ್ಣೆ ಸ್ವಲ್ಪ ದಪ್ಪ ಅನಿಸುತ್ತೆ ಅಂತ, ಚೆನ್ನಾಗಾಗುತ್ತೆ ಟೇಸ್ಟ್. ಇಷ್ಟಪಡೋರು ಅವ್ರವ್ರ ಮನೇಲಿ ಏನು ಎಣ್ಣೆ ಯೂಸ್ ಮಾಡ್ತಾರೆ ಅದು ಮಾಡ್ಬೋದು. ಏನಕ್ಕೆ ಎಣ್ಣೆ ಇದು? ಈಗ ಒಗ್ಗರಣೆ ಹಾಕಬೇಕಲ್ಲ. ಓಕೆ ಓಕೆ. ಏನೇನು ಹಾಕೋತಿದ್ದೀರಾ ಒಗ್ಗರಣೆಗೆ? ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಅವೆಲ್ಲ ಏನು ಬೇಕಾಗಿಲ್ಲ. ಜೀರಿಗೆ ಏನು ಬೇಡ. ಜೀರಿಗೆ ನಾನು ರುಬ್ಬಕ್ಕೆ ಹಾಕಿದ್ದೀನಲ್ಲ, ಅದು ಘಮ ಬಿಟ್ಕೊಳ್ಳುತ್ತೆ. ಹಾಗಾಗಿರೋದಕ್ಕೆ ನಮ್ಗೆ ಜೀರಿಗೆ ಹಾಕೊಳ್ಳೋದು ಬೇಕಾಗಿಲ್ಲ. ಈಗ ಎಣ್ಣೆ ಕಾಯ್ತಾ ಇದೆ, ಕಾದಿದೆ ಇದು ಆಲ್ರೆಡಿ. ನೋಡಿ, ಸಾಸಿವೆ ಹಾಕ್ಕೋತಾ ಇದ್ದೀನಿ. ತುಂಬ ಸಿಹಿಯಾಗಿ ಬಿಡಬಾರ್ದು, ಕಹಿ ಬರುತ್ತೆ. ಹಾಗೆ ಇದು ಮನೇಲೇ ಬಿಟ್ಟಿರೋದು ಗೊತ್ತಾ, ಚಟಾಪಟ ಚಟಾಪಟ ಚಟಾಪಟ. ಇದಿಷ್ಟು ಆಗ್ತಿದ್ದಂಗೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಫ್ಲೇಮ್ನ ಲೋ ಮಾಡಿಕೊಂಡು ಇದಕ್ಕೆ ಎಲ್ಲ ನಾನೀಗ ನೀಟಾಗಿ ಬಳೆದ್ಬಿಟ್ಟು ಹಾಕ್ಕೊಂಡು ತೋರಿಸ್ತೀನಿ. ನೋಡಿರಿ, ಇದು ಎಣ್ಣೆಲ್ಲ ಕರ್ದಂಗೆ ಆಗಬೇಕು. ಆವಾಗ ಮಾತ್ರ ನೀವು ಮಕ್ಳಿಗೆ ಕೊಟ್ಟು ಕಳ್ಸೋಕ್ಕೆ, ಅಂದರೆ ನೀವು ಹೊರಗಡೆನೇ ಇಟ್ಕೋಬೋದು. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಎಣ್ಣೆ ಕಡಿಮೆ ಬೇಕು ಅನ್ನೋರು ಕಡಿಮೆ ಎಣ್ಣೆ ಹಾಕ್ಕೋಬೋದು, ಆದರೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಆವಾಗ ಫ್ರಿಜ್ಜಲ್ಲಿ ಇಟ್ಟರೆ ನಿಮ್ಗೆ 1.5 ತಿಂಗಳು 2 ತಿಂಗಳು ತನಕನೂ ಇಟ್ಕೋಬೋದು. ಆದರೆ ಅದಕ್ಕೆ ಏನಂದರೆ ಹುಣಸೆ ಹಣ್ಣಿನ ರಸ ಹಾಕ್ತೀವಲ್ಲ ನಾವು, ಅಷ್ಟ್ರ ಮೇಲೆ ಚೆನ್ನಾಗಿ ಕುದಿಬೇಕದು, ಆವಾಗ ಚೆನ್ನಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಟೇಸ್ಟ್ ಹಾಗೇ ಇರುತ್ತಾ? ಚೇಂಜ್ ಆಗುತ್ತೆ? ಹಾಂ, ಆಲ್ಮೋಸ್ಟ್ ಇರುತ್ತೆ, ಬಟ್ ಈ ಟೇಸ್ಟ್ ಬರಲ್ಲ. ನಾವು ಮೇಲೆ ಇಟ್ಟು ತಿಂತೀವಲ್ಲ ಆ ಟೇಸ್ಟ್ ಬರಲ್ಲ. ನಾನು ಈಗ ಇದನ್ನೆಲ್ಲ ಬಳೆದು ಹಾಕ್ಕೊಬಿಡ್ತೀನಿ. ಇದಿಷ್ಟು ಆಗ್ತಿದ್ದಂಗೆ ಏನು ಮಾಡಬೇಕಂದ್ರೆ, ಇದು ಒಂದು 2-3 ನಿಮಿಷ ಕುದೀತಾ ಇದೆ. ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ ನಾನು. ಎಷ್ಟು ಹುಣಸೆ ಹಣ್ಣು ಹಾಕ್ಕೋಬೇಕು? ಹುಣಸೆ ಹಣ್ಣು ಅಂದರೆ ಒಂದು ನಿಂಬೆ ಹಣ್ಣು ಅಂತಾರಲ್ಲ ಆ ಥರದ್ದು ರಸ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇದೆ ರಸ, ಸೊ ಚೆನ್ನಾಗಿದೆ. ಈಗಿದು ಇದ್ರ ಜೊತೆಗೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಹಾಕ್ಕೋಬೋದು. ಅವ್ರ ಮನೇಲಿ ಏನು ಯೂಸ್ ಮಾಡ್ತಾರೋ ಆ ಉಪ್ಪು, ಆ ಸಕ್ಕರೆ, ಆ ಬೆಲ್ಲ ಎಲ್ಲ ಹಾಕ್ಕೋಬೇಕು. ಯಾಕೆ ಅಂದರೆ ನಾನು ಇಲ್ಲಿ ಬೆಲ್ಲ ಕೂಡ ಜೋನಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಉಂಡೆ ಬೆಲ್ಲ ಯಾವುದೂ ಇಲ್ಲ, ಇದು ಡಬ್ಬಿ ಬೆಲ್ಲ ಅಂತಾರಲ್ಲ ಅದು. ಈಗ ಇಲ್ಲಿ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಘಮ್ ಅಂತ ಇದೆ. ಇದು ಏನಿಲ್ಲ ಅಂದರೂ ಒಂದು 10-12 ನಿಮಿಷ ಸಣ್ಣ ಉರಿಲಿ ಕೈ ಬಿಡಲಾರ್ದಿದ್ದಂಗೆ ತಿರುತಾನೆ ಇರಬೇಕು, ಕುದಿಸ್ಕೋಬೇಕು ಚೆನ್ನಾಗಿ. ನೀರಿನ ಅಂಶ ಪೂರ್ತಿ ಹೋಗುತ್ತೆ, ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗುತ್ತೆ, ಆವಾಗ ತೊಕ್ಕು ಘಮ 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 ಅಂತ ಬರುತ್ತೆ.
ಇದು ಎಣ್ಣೆ ಜಾಸ್ತಿ ಅಂತ ಕಂಪ್ಲೇಂಟ್ ಮಾಡಿದ್ರೆ ಎಣ್ಣೆ ಜಾಸ್ತಿ ಅಂತ ಬಟ್ ಈ ಕೆಲವೊಂದು ಐಟಮ್ಸ್ಗೆ ಬೇಕಾಗೇ ಆಗುತ್ತೆ. ಇವೆಲ್ಲ ಇಡೋವಂಥ ಐಟಮ್ಗಳು. ಪ್ರಿಸರ್ವೇಟಿವ್ ಮಾಡೋದಕ್ಕೆ ನಾವು ಇಲ್ಲಿ ಯಾವುದು ಬೇರೆ ಥರ ವೆನೆಗರು ಅದು ಇದು ಏನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿರೋದಕ್ಕೆ ಎಣ್ಣೆ ಜಾಸ್ತಿ ಹಾಕಲೇಬೇಕು, ಉಪ್ಪಿನಕಾಯಿ ಇದಕ್ಕೆಲ್ಲ. ಹಂಗಿದ್ದವರು ಚೂರು ಕಡಿಮೆ ತೊಗೊಳ್ರಿ. ಜಾಸ್ತಿ ತಿನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡು ಊಟ ಮಾಡಿದ್ರೆ ಆಯ್ತಪ್ಪ. ಈ ತೊಕ್ಕು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ಬೋದು? ಈ ತೊಕ್ಕು ಕರೆಕ್ಟಾಗಿರೋ ಕ್ವಶನ್ ಕೇಳಿದ್ಯಾ. ಅನ್ನ, ಬಿಸಿ ಅನ್ನ ಇಷ್ಟಪಡೋರು ಒಂಚೂರು ತುಪ್ಪ, ನಿಂತರ್ದವ್ರು ಇರ್ತಾರಲ್ಲಪ್ಪ ಅಂಥವ್ರು ಒಂಚೂರು ತುಪ್ಪ. ಅದೇ ಹಾಗೆ. ಆಮೇಲೆ ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ, ಇದೊಂಥರ ಆಲ್ ಇನ್ ಒನ್ ಇದ್ದಂಗೆ ಇದು. ಇದೊಂದು ಇತ್ತಂದರೆ ಅರ್ಜೆಂಟಿಗೆಲ್ಲ ಹೋಗಿರ್ತೀವಿ ಹೊರಗಡೆ, ಬಂದು ಅಡುಗೆ ಮಾಡೋಕ್ಕಾಗಲಿಲ್ಲ, ಒಂದು ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ಬಿಸಿ ಅನ್ನ ಜೊತೆ ಮಸ್ತಾಗಿರುತ್ತೆ. ಮಳೆಗಿಳೆ ಬರ್ತಾಯಿದ್ರು ಅಂತೂ ಸ್ವರ್ಗ. ಇದಕ್ಕೆ ಜೊತೆಗೆ ಈರುಳ್ಳಿ, ಹಸಿ ಈರುಳ್ಳಿ ನೆಂಚ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಬೇಕು, ಯಾರಾದರೂ ಟ್ರೈ ಮಾಡಿ ಇದನ್ನು. ಅಪ್ಪ ನೋಡಿಲಿ, ಆಲ್ಮೋಸ್ಟ್ ಎಣ್ಣೆ ಸೈಡಿಂದ ಒಂದು ಚೂರು ಬಿಟ್ಕೋತಾ ಇದೆ, ಕಾಣಿಸ್ತಾ ಇದೆಯಾ? ಬಿಟ್ಕೋತಾ ಇದೆ. ಹಸಿ ಸ್ಮೆಲ್ಲು ಸ್ವಲ್ಪ ಹೋಗಿದೆ. ಈ ಟೈಮಲ್ಲಿ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಸೊ ಬೆಲ್ಲ ಸೇರಿಸ್ಬಿಟ್ಟು ಮತ್ತೆ ಒಂದು 5 ರಿಂದ 6 ನಿಮಿಷ ನಾನಿಲ್ಲಿ ನೀಟಾಗಿ ಇದನ್ನು ಸಿಮ್ಮಲ್ಲಿ ಹುರ್ಕೋಬೇಕು. ಬೆಲ್ಲ ಹಾಕ್ಕೊಳ್ಳೇಬೇಕಾ? ಕೆಲವರು ಬೆಲ್ಲ ಯೂಸ್ ಮಾಡಲ್ಲ ಅನ್ನೋರು ಹಾಕ್ಕೋಬೇಡಿ. ಬಟ್ ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಚೂರು ಬೆಲ್ಲ ಹಾಕ್ತೀವಿ. ಅಂದರೆ ಒಗ್ರು ಹೊಡಿಯುತ್ತೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಸೊ ಬೆಲ್ಲದ ಬದಲು ಸಕ್ಕರೆ ಹಾಕೋಬೋದು, ಬಟ್ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಎಲ್ಲ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಹಾಗಾಗಿ ಸಕ್ಕರೆ ಯೂಸ್ ಮಾಡಲ್ಲ. ಬೆಲ್ಲನ ಹಾಕದೇ ಇದ್ರೂ ನಡೆಯುತ್ತೆ, ಇಷ್ಟಪಡಲ್ಲ ಅನ್ನೋದು. ಈಗ ಇನ್ನೂ ಒಂದು 5 ರಿಂದ 6 ನಿಮಿಷ ಇದೇ ಥರ ಸೌಂಡಿಂಗ್ ಬರ್ತಾ ಇರುತ್ತೆ. ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಈಗ ಹೆಂಗಾಗುತ್ತೆ ಅದು ಅಂದರೆ, ಈ ಮೈಸೂರು ಪಾಕೆಲ್ಲ ಬರುತ್ತಲ್ಲ ಆ ಥರ ಬಿಟ್ಕೊಂಡು ಫುಲ್ ಬರುತ್ತೆ, ಅಲ್ಲಿ ತನಕ ಮಾಡ್ಕೋಬೇಕು. ಆವಾಗ ಮಾತ್ರ ಅದೇ 20 ರಿಂದ 25 ದಿನ ಇಲ್ಲ 1 ತಿಂಗಳು ತನಕ ಆಲ್ಮೋಸ್ಟ್ ನೀಟಾಗಿ ಇಟ್ಕೊಂಡ್ರೆ, ನೀರು ಕೈ ತಾಗಿಸ್ಬಾರ್ದು, ಹಸಿ ಸ್ಪೂನ್ ಹಾಕಬಾರ್ದು, ಆ ಥರ ಹಾಕಿ ಇಟ್ಕೊಂಡ್ರೆ 1 ತಿಂಗಳು ತನಕ ಮೇಲೆ ಆರಾಮಾಗಿ ಇಟ್ಕೋಬೋದು. ನೋಡಿ ಇಲ್ಲಿ ಬೆಲ್ಲ ಹಾಕಿ 5 ರಿಂದ 6 ನಿಮಿಷ ಕುದ್ಮೇಲೆ ಕಲರ್ ಚೇಂಜ್ ಆಗ್ತಾ ಇದೆ. ಒಂದು ಎಣ್ಣೆ ಬಿಟ್ಕೋತಾ ಇದೆ. ಈಗ ಫುಲ್ ಮೈಸೂರು ಪಾಕ್ ಥರ ಬರ್ತಾ ಇದೆ. ಆಮೇಲೆ ಎಲ್ಲೂ ನೋಡು ಬುಡ ಹಿಡ್ದಿಲ್ಲ, ಮೇಯ್ನು ಅಂದರೆ ಸಿಯೋ ಥರ ಎಲ್ಲೂ ಆಗಿಲ್ಲ ಅಲ್ವಾ? ಸೊ ಅದೇ ಕೈ ಆಡ್ಬೇಕು, ಚೆನ್ನಾಗಿ ಕೈ ಆಡ್ಬಿಟ್ಟು ಆಯ್ತು. ಆಲ್ಮೋಸ್ಟ್ ಇದಿನ್ನು 1-2 ನಿಮಿಷ ಆದರೆ ಆಗೋಗುತ್ತೆ. ಸೊ ಅದ್ರ ಜೊತೆಗೆ ಬಿಸಿ ಅನ್ನ ಮಾಡಿಕೊಂಡು ಇವತ್ತು ನೀವು ಊಟ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಎಸ್, ಗಾರ್ಲಿಕ್ ತೊಕ್ಕು ರೆಡಿ ಆಯಿತು. ಯಾಕೆಂದರೆ ನೋಡಿ ಇಲ್ಲಿ ಹುಡಿ ಆಗ್ತಾ ಇದೆ, ಅಂದರೆ ಫುಲ್ಲು ಎಣ್ಣೆಲೆ ಕರ್ದಂಗೆ ಥರ ಆಗೋಗ್ಬಿಟ್ಟಿರುತ್ತೆ ಅದು. ಹಾಗಾಗಿರೋದಕ್ಕೆ ಇದಿನ್ನು ಹಸಿ ಅಂಶ ಏನೂ ಉಳಿದಿಲ್ಲ ಇದರಲ್ಲಿ. ಇನ್ನು ಸರ್ವ್ ಮಾಡಿ ಊಟ ಮಾಡೋದು ತೋರ್ಸೋದು ಒಂದೇ ಬಾಕಿ. ಸರ್ವ್ಗೆ ಸರ್ವ್ ಮಾಡೋದಾ? ಹಾಂ, ಕರೆಕ್ಟ್, ಸರ್ವ್ಗೆ ಸರ್ವ್ ಮಾಡೋದು. ಈಗ ನೀನೇ ಹೇಳಿದ್ಯಲ್ಲಪ್ಪ ಸರ್ವ್ಗೆ ಸರ್ವ್ ಮಾಡೋಣ ಅಂತ. ಬಿಸಿ ಅನ್ನ ಆಗಿದೆ, ಒಬ್ಬ ಬಿಸಿ ಹಬೆ ಬರ್ತಾ ಇದೆ. ಹಾಂ, ಸೊ ಒಂಚೂರು ಹಿಂಗೆ ಹರಡ್ಬಿಡೋಣ, ಯಾಕೆಂದ್ರೆ ಅವಳಿಗೆ ಕಲ್ಸ್ಕೊಳಕ್ಕಾಗಲ್ಲ. ಅವಳಿಗೆ ಸಖತ್ ಇಷ್ಟ ಇದು. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಕ್ಕು ಇದ್ರ ಮೇಲೆ ಹಾಕಿರೋಣ. ಓಕೆನಾ? ಇದಕ್ಕೊಂಚೂರು ತುಪ್ಪ ಹಾಕ್ಬಿಡ್ಲ, ಅವಳಿಗೆ ಇಷ್ಟ ಅಲ್ಲ. ತೊಕ್ಕು ನೋಡೋಕ್ಕೆ ಸಖತ್ತಾಗಿದೆ. ಹೌದಾ? ಹುಡಿಯಾಗಿ ಅನ್ನದ ಮೇಲಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಆಂಬ್ಯುಲೆನ್ಸ್ ಥರ ಕಾಣ್ತಾ ಇದೆ. ಏನಂದರೆ ಅದೀಗ ನೋಡಿ ಇಷ್ಟಿರೋದ್ರಿಂದ ನಿಂಗೆ ಹಾಳಾಗಲ್ಲ. ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ, ಬಿಸಿ ಅನ್ನದ ಮೇಲೆ ತುಪ್ಪ. ಸೊ ಈಗ ಬಾಯಲ್ಲೆಲ್ಲ ನೀರು ಬರ್ತಾ ಇದೆಯಾ? ಸೊ ಈಗ ಇದನ್ನು ಅವಳಿಗೆ ತೊಗೊಂಡೋಗಿ ಕೊಡ್ತೀನಿ. ಬಾ, ಕೊಟ್ಬಿಡೋಣ ಅವಳಿಗೆ. ಕಂದ, ಬೆಳ್ಳುಳ್ಳಿ ತೊಕ್ಕು ಮತ್ತು ಬಿಸಿ ಅನ್ನ ನಿನಗೋಸ್ಕರ ಮಾಡ್ಕೊಬಂದಿದ್ದೀನಿ. ಊಟ ಟೇಸ್ಟ್ ನೋಡ್ಬಿಟ್ಟು ಹೇಳು. ಬಿಸಿ ಇದೆ, ಹುಷಾರು. ಅಮ್ಮ ಸಖತ್ ಬಿಸಿ ಇದೆ ಅಮ್ಮ, ನೀನೇ ಕಲಿಸಿ ತಿನ್ನಿಸ್ಬಿಡು. ನೀನು ಈ ತಾಯಂದ್ರಿಗೆ ಇವ್ಯಾವುದು ತಪ್ಪದೇ ಇಲ್ಲ ಅಮ್ಮ. ನಿನ್ನ ಕೈ ತುತ್ತು ತಿಂದರೆ ಇನ್ನೂ ಟೇಸ್ಟಿ ಇರುತ್ತೆ. ಹೆಂಗಿದೆ? ಸಕ್ಕತ್ತಾಗಿದೆ. ಫ್ಲೇವರ್ಸ್ ಎಲ್ಲ ಬರ್ಸ್ಟ್ ಆಗ್ತಿದೆ. ತುಂಬ ಚೆನ್ನಾಗಿದೆ. ಮಸ್ಟ್ ಟ್ರೈ ರೆಸಿಪಿ. ಏನು ಬರ್ತಾನೆ ಇಲ್ಲ ಬಾಯಿಗೆ, ಮಾತೇ ಬರ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.
ಹೀಗೆ ನಮ್ಮ ಹೆಚ್ಚಿನ ಅಡುಗೆ ರೆಸಿಪಿಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ಸಪೋರ್ಟ್ ಮಾಡಿ. ಅಮ್ಮನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.